ಒಂದು ರಾಜಕೀಯ ಹೋರಾಟ ಅದು ಅನಿವಾರ್ಯತೆ ಇತ್ತು, ಬೇಕಾಗಿತ್ತು. ಕೇವಲ ಕುಟುಂಬ ರಾಜಕಾರಣ, MLA, ಅವನ ಹೆಂಡತಿ, ಪ್ರಿಯತಮೆ, ಅವನ ಪ್ರಿಯತಮ ಅಥವಾ ಅವಳ ಪ್ರಿಯತಮೆ, ಅವಳ ಪ್ರಿಯತಮ ಇದಾರಲ್ಲ ನಮ್ಮ ಕರ್ನಾಟಕದ ಕೆಲವೊಂದು MLAಗಳ ಹತ್ರ ಗಂಡಸರು ಹೋಗೋದಿಕ್ಕಾಗೋದಿಲ್ಲ, ಅವ್ರನ್ನೂ ಬೆಡ್ರೂಮ್ ಕರೀತಾರೆ. ಪಕ್ಷ ಕಟ್ಟಿದ 2-1 ವರ್ಷದಲ್ಲಿ ಅಧಿಕಾರದ ಗದ್ದಿಗೆ ಏರಿದಂಥದ್ದು ಅರವಿಂದ್ ಕೇಜ್ರಿವಾಲ್ ಆಪಲ್. ದುಬೈಯಲ್ಲಿ ಸಿಕ್ಕಾಕೊಂಡಿದ್ದಂಥವ್ರು ಎಷ್ಟು ಜನ MLAಗಳು, ಎಷ್ಟು ಜನ ರಾಜಕಾರಣಿಗಳು, ಇವ್ರಿಗೆಲ್ಲ ಇಲ್ಲಿಂದ ಬಂತು ದುಡ್ಡಿಷ್ಟು ಐಷಾರಾಮಿ ಜೀವನ ಮಾಡೋದಕ್ಕೆ. ಎಲ್ಲ ಜನ ಗಮನಿಸಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಎದ್ದೇಳ್ತಾರೆ. ಅವ್ರೇನಾದ್ರು ಎದ್ದೇಳರು 28ರ ಮೊದಲೇ ನಮ್ಮ ಪಕ್ಷಕ್ಕೆ ಅವಕಾಶ. ಕೆಲಸ ಮಾಡ್ತಿದ್ದೀರಾ? ಮಾಜಿ ಪ್ರಧಾನಿ ಹೆಂಡತಿಗೆ ಬೆಂಕಿ ಹಚ್ಚಿಕೊಂಡ್ರು ನೇಪಾಳದಲ್ಲಿ. ಹಾಲಿ ಅರ್ಥ ಸಚಿವನನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರು ನೇಪಾಳದಲ್ಲಿ. ಇಲ್ಲೇನಾದ್ರೂ ಆ ಥರಕ್ಕಾಯ್ತು ಅಂದ್ರೆ ನೀವು ಕಟ್ಕೊಂಡಿರೋ ಯಾವ ಕೋಟೆ ಕೊತ್ತಲ ಯಾವೂ ಇಲ್ಲ. ಯುವಕರು ತಲೆ ಕೆಟ್ಟರೆ ಏನ್ ಬೇಕಾದ್ರೂ ಆಗ್ಬಿಡ್ಬಹುದು. ಆಗಿದೆ, ನಮ್ಮ ಕಣ್ಣು ಮುಂದಿನ ಆಗಿದೆ. ಅದಕ್ಕೆ ಮಾನ ಮರ್ಯಾದೆಯಿಂದ ಬದುಕ್ರಯ್ಯ. ರವಿಕೃಷ್ಣ ರೆಡ್ಡಿ ವರ್ಷ ಚುನಾವಣೆಗಳ ಸೋಲು, ಅಮೆರಿಕಾದಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ರಿ, ಒಂದು ಒಳ್ಳೆ ಸಂಬಳ ಬರೋದು, ನೆಮ್ಮದಿಯ ಜೀವನ ಇತ್ತು. ಕರ್ನಾಟಕಕ್ಕೆ ಬಂದು ಈ ಕ್ರಾಂತಿ, ಈ ಹೋರಾಟ, ಈ ಲೆಕ್ಕಾಚಾರ, ಪಾರ್ಟಿ ಇವೆಲ್ಲ ನಿಂತು ನೋಡಿದಾಗ ಅಲ್ಲಿಯ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಆ ಜೀವನ ಮತ್ತು ಈ ರವಿಕೃಷ್ಣ ರೆಡ್ಡಿ ಅವ್ರ ಜೀವನ ಏನು ಅಂತ? ಸಾರ್ಥಕವಾದ ಜೀವನ, ಸಾರ್ಥಕತೆ, ಸಾರ್ಥಕವಾದ ಬದುಕು. ಆಮೇಲೆ ನಾವು ಮಾಡ್ತಿರುವಂತ ಹೋರಾಟ ಇದು ಕೇವಲ ಕರ್ನಾಟಕ ಭಾರತ ಅಂತಲ್ಲ, ಒಂದು ರೀತಿಲಿ ಇಡೀ ಮನುಕುಲದ ಹಿತಕ್ಕಾಗಿ ನಮ್ಮದು ಒಂದಷ್ಟು ಪಾತ್ರ. ಅದು ದೊಡ್ಡ ಪಾತ್ರ ಅಲ್ಲದೆ ಇರ್ಬೋದು, ಸಣ್ಣ ಪಾತ್ರ ಇರ್ಬೋದು. ಈಗ ನೋಡಿ, ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು, ಜಾಗತಿಕ ತಾಪಮಾನ ಏರಿಕೆ, ಮುಂದಿನ ದಿನಗಳಲ್ಲಿ ಸಮುದ್ರದ ಮಟ್ಟವನ್ನು ಏರಿಸಿ, ಆಮೇಲೆ ಹವಾಮಾನ ವೈಪರೀತ್ಯಗಳು 30-40-38 ಡಿಗ್ರಿ ದಾಟ್ತಾ ಇರಲಿಲ್ಲ ಬೆಂಗಳೂರಲ್ಲಿ. ಆಮೇಲೆ 11, 12, 13 ಡಿಗ್ರಿಗಿಂತ ಕೆಳಗಡೆ ಹೋಗ್ತಾ ಇರಲಿಲ್ಲ. ಇವಾಗ 8-9 ಆಗುತ್ತೆ, ಒಂದೊಂದ್ಸಲ 40 ಬರ್ತಾ ಇದೆ. ಇದು ಒಂದು ಭಯಾನಕವಾದಂತ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಮಳೆ ನಿರಂತರವಾಗಿ ಮಳೆಗಳಾಗುತ್ತೆ, ಪ್ರವಾಹಗಳಾಗುತ್ತೆ, ಕೆಲವೊಂದ್ಸಲ ಭೀಕರವಾದ ಬರಗಾಲಗಳಾಗುತ್ತೆ. ನೀವು ನೋಡಿರ್ಬೋದು ಆಸ್ಟ್ರೇಲಿಯಾದಲ್ಲಿ ಎಂತದ್ದಾಯ್ತು ಒಂದು ವರ್ಷ 2 ವರ್ಷದಿಂದ. ಕೋಟ್ಯಾಂತರ ಪ್ರಾಣಿಗಳು, ಸಂಕುಲಗಳು ಹೋಗ್ಬಿಟ್ಟು ಕಾಡಿಗೆಲ್ಲ ಬೆಂಕಿ ಬಿದ್ದು, ಆ ತರದ ಬೆಂಕಿ ಬಿಸಿ ಇವೆಲ್ಲ ಆಗುತ್ತೆ. ಸೊ ಹಾಗಾಗಿ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಬರದೇ ಇದ್ರೆ, ಮುಂದಿನ ದಿನಗಳಲ್ಲಿ ಸುಸ್ಥಿರವಾದ ಬದುಕನ್ನು ನಾವು ಕಟ್ಕೊಳ್ಳದೆ ಇದ್ರೆ, ಇಡೀ ಮನುಕುಲವೇ ಅಪಾಯದ ಸ್ಥಿತಿಯಲ್ಲಿದೆ. ಅದನ್ನ ಮಾರ್ಗದರ್ಶನ ಮಾಡ್ಬೇಕಾಗಿರೋದವ್ರು ಯಾರು? ಪ್ರಜಾಪ್ರಭುತ್ವ ಇಲ್ಲದೆ ಇದ್ದಾಗ ನಮ್ಮ ಋಷಿ ಮುನಿಗಳು ತರದವರು ಯಾರೋ ಸಾಧು ಸಂತರು, ಸಮಾಜ ಸುಧಾರಕರು ಮಾಡ್ತಾ ಇದ್ರು. ಜಾತಿ ವ್ಯವಸ್ಥೆ ವಿರುದ್ಧ ಇರಬಹುದು, ಇನ್ನೊಂದಿರ್ಬೋದು, ಒಂದು ಅನ್ಯಾಯ ಅಕ್ರಮ ಅನಿಸಿದ್ರ ವಿರುದ್ಧ ಮಾಡ್ತಾ ಇದ್ರು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅದಕ್ಕೇನೆ ಮಠಾಧೀಶಗಳಿಗೆ ಇವಾಗ ಗೌರವ ಇಲ್ಲ. ಅವರು ಸ್ವತಃ ಆ ತರ ನಡ್ಕೊಳ್ತಾ ಇಲ್ಲ. ಅವ್ರ ಮಾತು ಯಾರು ಕೇಳ್ತಾನೂ ಇಲ್ಲ. ಯಾಕಂದ್ರೆ ಅವ್ರಿಗಿಂತ ದೊಡ್ಡ ಮಾಡೆಲ್ಗಳು, ಪ್ರಭಾವ ಇರುವಂತರು ನಮ್ಮ ರಾಜಕಾರಣಿಗಳು. ನಾವೇ ಆಯ್ಕೆ ಮಾಡ್ಕೊಂಡಂತವ್ರು ಸ್ವತಃ ನಮ್ಮ ಕೈಯಾರೆ. ಆದ್ರೆ ಅವರು ಅಧಮರು ನೀಚರು ಆಗ್ಬಿಟ್ಟಾಗ ಈಗ ಒಬ್ಬ ತಲೆ ಕೆಟ್ಟ ರೀತಿನಲ್ಲಿ ಟ್ರಂಪ್ ಮಾತಾಡ್ತಾ ಇದ್ದಾನೆ. ಗ್ಲೋಬಲ್ ವಾರ್ಮಿಂಗ್ ಅಂತೀರಾ? ನೋಡ್ರಿ, ಇಷ್ಟು ಮನೆ ದೊಡ್ಡ ಮಟ್ಟದ ಸ್ನೋ ಸ್ಟಾರ್ಮ್ ಆಯ್ತು ನ್ಯೂಯಾರ್ಕ್ ಭಾಗದಲ್ಲಿ, ನಾರ್ತ್ ಈಸ್ಟ್ ಆಫ್ ಅಮೆರಿಕಾದಲ್ಲಿ. ಎವ್ರಿವನ್ ಈಸ್ ಟಾಕಿಂಗ್ ಅಬೌಟ್ ಗ್ಲೋಬಲ್ ವಾರ್ಮಿಂಗ್. ದೇರ್ ಇಸ್ ಸೋ ಮಚ್ ಆಫ್ ಕೋಲ್ಡ್ ಹಿಯರ್ ಅಂತಿದ್ದ. ಆ ಮುಟ್ಟಾಳದಂಗೆ ಗೊತ್ತಿಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಕೆಲವೊಂದು ಭಾಗಗಳಲ್ಲಿ ಅತಿ ಉಷ್ಣ, ಇನ್ನೊಂದು ಕೆಲವು ಭಾಗಗಳಲ್ಲಿ ಅತಿ ಶೀತ. ಹವಾಮಾನ ವೈಪರೀತ್ಯ ಕರೆಕ್ಟ್ ಆದ ಪದ. ಹೌದು. ಅದು ಆಗ್ತಾ ಇರೋದೇ ಈ ಫಾಸಿಲ್ ಫ್ಯೂಲ್ಸ್. ಆತ ಇವೆಲ್ಲ ಸೋಲಾರ್ ಗಿಲ್ಲ ತೆಗೆದು ಬಿಡಿ, ಸುಡಿ ಪೆಟ್ರೋಲ್ ಅಂತಿದ್ದಾನೆ. ಇದು ಅಪಾಯಕಾರಿ. ಅಮೆರಿಕ ನೋಡಿ, ಪಾಕಿಸ್ತಾನದಲ್ಲಿ ಒಂದಷ್ಟು ವರ್ಷಗಳಿಂದ ದೊಡ್ಡ ಪ್ರವಾಹ ಬಂದು ಸಾವಿರಾರು ಜನ ಸತ್ರು. ಎಲ್ಲಿಂದ ಕಾರಣ? ಕೇವಲ ಪಾಕಿಸ್ತಾನದ ಜನ ಕಾರಣನ? ನಮ್ಮ ಇಡೀ ಪ್ರಪಂಚಾದ್ಯಂತ ಈಗ ಅಮೆರಿಕದಲ್ಲಿ ನಾವು 10 ಜನ ಬಳಸುವಂತ ಒಂದು ಪೆಟ್ರೋಲ್ ಅನ್ನ ಅಲ್ಲಿ ಅಮೆರಿಕದಲ್ಲಿ ಒಬ್ಬ ಬಳಸ್ತಾನೆ. ಹೇಗೆ ಸಾಧ್ಯ? ಯಾಕಂದ್ರೆ ಇಲ್ಲ, ಭಾರತದಲ್ಲಿ ಹೆಚ್ಚು ಕಮ್ಮಿ 70% ಜನರಿಗೆ ಗಾಡಿಗಳೇ ಇಲ್ವೇ. ಆದ್ರೆ ಪ್ರತಿಯೊಬ್ಬರಿಗೂ ಗಾಡಿ ಇದೆಯಲ್ವಾ? ಅವ್ರು ಅವ್ರೆಂತ ಗಾಡಿ, ನಮ್ಮಂತ ಡಬ್ಬಾ ಗಾಡಿಗಳೆಲ್ಲ SUVಗಳು, ಸಣ್ಣ ಕಾರು ಅಂದ್ರೆ ಅಲ್ಲಿ ಜುಜುಬಿ SUVಗಳು. ಒಂದು ಎಷ್ಟು 10 ಮೈಲು 9-10 ಮೈಲ್ ಕೊಡುತ್ತೆ ಒಂದು ಗ್ಯಾಲನ್ಗೆ. ಅಂದ್ರೆ 10 ಮೈಲ್ 16 ಕಿಲೋಮೀಟರ್ ಲೆಕ್ಕದಲ್ಲಿ 4 ಲೀಟರ್ ಒಂದು ಗ್ಯಾಲನ್, ಹೆಚ್ಚು ಕಮ್ಮಿ 5-6 ಕಿಲೋಮೀಟರ್ ಪೆಟ್ರೋಲ್ ಮೈಲೇಜ್ ಕೊಡುವಂತ ಗಾಡಿಗಳನ್ನ ಅವ್ರು ಓಡಿಸೋದು. ದೊಡ್ಡ ಗಾಡಿಗಳು, ಅದು ಅವ್ರಿಗೆ ಏನು ಮ್ಯಾಚೋ ತರ ಇರ್ಬೇಕು ಅಂತ. ಸೊ ನಮ್ಮ ದೇಶದಲ್ಲಿ ನಾವು 85 ಕಿಲೋಮೀಟರ್ ಕೊಡುತ್ತೆ ಅಂದಾಗ 90 ಕಿಲೋಮೀಟರ್ ಕೊಡೋ 2 ವೀಲರ್ ತಗೊಳ್ತೀವಿ ಅಲ್ವಾ? ಹಾಗಾಗಿ ಅಲ್ಲಿ ಪರ್ ಕ್ಯಾಪಿಟ ಅಂತ ನೋಡಿದಾಗ ನಮ್ಮ ದೇಶದಲ್ಲಿ 7-8 ಜನ ಬಳಸುವಷ್ಟು ಸಂಪನ್ಮೂಲವನ್ನ, ಫಾಸಿಲ್ ಫ್ಯೂಲ್ಸ್ ನ ಅಲ್ಲಿ ಒಬ್ಬ ಮನುಷ್ಯ ಬಳಸ್ತಾನೆ. ಇವತ್ತು ಚೈನಾ ಅಮೆರಿಕಕ್ಕಿಂತ ಜಾಸ್ತಿ ಆಸ್ ಎ ಕಂಟ್ರಿ, ಅರೆ ಆಸ್ ಎ ಪರ್ ಪರ್ಸನ್ ಅಂತ ನೋಡಿದಾಗ ಅಮೆರಿಕಾನೇ ಇವತ್ತಿಗೂ ಎಲ್ಲರಿಗಿಂತ ಜಾಸ್ತಿ ಬಳಸ್ತಾ ಇರೋದು. ಅದ್ ಮಾಡಿದಾಗ ಏನಾಗುತ್ತೆ, ಅಲ್ಲಿನ ಅದು ಅಂತರಿಕ್ಷಕ್ಕೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗುತ್ತೆ, ಗ್ಲೋಬಲ್ ಗ್ಯಾಸಸ್ ಎಮಿಷನ್ ಜಾಸ್ತಿ ಆಗುತ್ತೆ. ಅದು ಹವಾಮಾನ ವೈಪರೀತ್ಯವನ್ನ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಬಹುದಾ? ಇಲ್ಲೇ ಮಾಡ್ಬೇಕು ಅಂತೇನಿಲ್ಲ, ಇಲ್ಲೇ ಮಾಡ್ಬೇಕು ಅಂತಿಲ್ಲ. ಪ್ರಪಂಚದ ಅದು
ಒಂದು ನೀವು ನೋಡಿ ಜಸ್ಟ್ ಒಂದು ಸ್ಯಾಂಡ್ ರೈನ್ ಇನ್ ಲಂಡನ್ ಅಂತ ಹಾಕಿ ಒಂದು 7-8 ವರ್ಷದಿಂದ ಗೂಗಲ್ ಅಲ್ಲಿ ಹಾಕಿ ನೋಡಿ 7-8 ವರ್ಷದಿಂದ ಆಫ್ರಿಕಾದ ಸಹಾರಾ ಡೆಸರ್ಟ್ ಅಲ್ಲಿ ಇದ್ದಂತಹ ಸುಂಟ್ರ ಗಾಳಿ ಅಲ್ಲಿಯ ಮರಳನ್ನ ಎತ್ಕೊಂಡು ಹೋಗಿ ಲಂಡನ್ ನಲ್ಲಿ ಹಬ್ಬಿಸಾಕ್ತು. ವಾವ್, ಸಾವಿರಾರು ಕಿಲೋಮೀಟರ್ಗಳ ದೂರಕ್ಕೆ ಅಂತರಿಕ್ಷದಲ್ಲಿ ಹೋಗ್ತಾವ. ಅಂತರಿಕ್ಷದಲ್ಲಿ ಹೋಗಿ, ಯಾಕಂದ್ರೆ ಆ ಸಣ್ಣ ಪಾರ್ಟಿಕಲ್ಸ್ ಅಲ್ಲಿ ಮೇಲೆ ಗಾಳಿ ತುಂಬಾ ರಭಸವಾಗಿರುತ್ತೆ, ಅಲ್ಲಿನೂ ಕರೆಂಟ್ ಇರುತ್ತೆ ಅಂತರಿಕ್ಷದಲ್ಲಿ. ಆ ಗಾಳಿ ಎಲ್ಲೆಲ್ಲಿಗೋ ತಗೊಂಡೋಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಹಾಕುತ್ತೆ. ಈಗ ಸಮುದ್ರದ ಮೇಲೆ ಆವಿ ಆಗೋದು ಸಮುದ್ರದ ನೀರೇ ಬಹುತೇಕವಾಗಿ ಸಮುದ್ರದ ಮೇಲೆ ಮಾತ್ರ ಬೀಳ್ತಾ ಇದೆ ಮಳೆ. ಇಲ್ಲ ಎಲ್ಲ ಕಡೆ ತುಂಬಾ ಸಿಂಪಲ್. ನಾನೇ ಒಂದು ಡೈನೋಸಾರ್ಸ್ ಅಂತ ಒಂದು ಹೊಸ ಸೀರೀಸ್ ಬಂದಿದೆ ನೆಟ್ಫ್ಲಿಕ್ಸ್ ಅಲ್ಲಿ, ರಾತ್ರಿ ಸ್ವಲ್ಪ ನೋಡ್ತಾ ಇದ್ದೆ. ಎಷ್ಟೋ ಮಿಲಿಯನ್ ವರ್ಷಗಳ ಕಾಲ ಮಳೆ ಬೀಳುತ್ತಂತೆ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇವಾಗ ಆಗ್ತಿರೋ ಹಂಗೆ ಆಗಿ ಯಾವ್ದು ಡೈನೋಸಾರ್ ಪೂರ್ವಕಾಲದ ಸುಮಾರು 250 ಮಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ ಎಷ್ಟು 250 ಮಿಲಿಯನ್ ಅಂದ್ರೆ 25 ಕೋಟಿ ವರ್ಷಗಳ ಹಿಂದೆ, 25 ಕೋಟಿ ವರ್ಷಗಳ ಹಿಂದೆ ಆ ಭೂಮಿ ಮೇಲೆ ಇದ್ದಂತಹ ಇದು ಏನು ಅದು ಸಮುದ್ರದ ನೀರು ಬಿಸಿಯಾಗಿ, ಆಗ ಬಿಸಿಯಾದಾಗ ಅದು ಏನಾಗುತ್ತೆ, ಆವಿಯಾಗುತ್ತೆ. ಆವಿಯಾಗಿ ಪ್ರಪಂಚಾದ್ಯಂತ ಹರಡ್ಬಿಟ್ಟು ಭೂಮಿ ಸುತ್ತಲೂ, ಆಮೇಲೆ ಅದು ದೊಡ್ಡ ಮಟ್ಟದಲ್ಲಿ ಬಿತ್ತು, ಮಳೆ ಬಿತ್ತು 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 ಸಾವಿರಾರು ವರ್ಷಗಳ ಕಾಲ ಬಿತ್ತಂತೆ. ಅದಾದ ಮೇಲೆ ಆ ಮರಳುಗಾಡಲ್ಲೆಲ್ಲ ನೀರು ಬಿದ್ದು, ಆ ಮರಳುಗಾಡಲ್ಲಿ ದೊಡ್ಡ ದೊಡ್ಡ ಗಿಡಗಂಟೆಗಳು ಬೆಳ್ಕೊಂಡು, ಆ ಸಂದರ್ಭದಲ್ಲಿ ಡೈನೋಸಾರ್ಸ್ ಏಳಿಗೆ ಆಗಿದ್ದು ಅಂತ. ಅದು ರಾತ್ರಿ ಮಾರ್ಗನ್ ಫ್ರೀಮನ್ ನೆರೆಕ್ಟ್ ಮಾಡ್ತಿರೋ ಬಹಳ ಅದ್ಭುತವಾದ ಡೈನೋಸಾರ್ಸ್ ಅಂತ ಸೀರೀಸ್ ರಾತ್ರಿ ನೋಡ್ತಾ ಇದ್ದೆ ನಾನು. ನಿನ್ನೆನೋ ಮೊನ್ನೆನೋ ರಿಲೀಸ್ ಆಗಿದೆ. ಸೊ ಹಾಗಾಗಿ ಇವಾಗ ಸಮುದ್ರದ ಮೇಲೆ ಸಮುದ್ರ ಆವಿ ಆಗೋದು, ಸಮುದ್ರದ ಮೇಲೆ ಮನೆ ಬೀಳ್ತಾ ಇದೆ ಮಳೆ, ನಮ್ಮೇಲೆ ಬೀಳ್ತಾ ಇಲ್ಲ. ಈಗ ನೀವು ಕರ್ನಾಟಕದಲ್ಲಿ, ಈ ಮಧ್ಯ ಕರ್ನಾಟಕದಲ್ಲಿ ನೋಡಿದಾಗ ನಾವು ಸಮುದ್ರ ಎಲ್ಲಿದೆ ಅಲ್ಲಿ ಇಲ್ಲ, ಮಳೆ. ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಬಹಳ ಅಪಾಯಕಾರಿ ಅದು. ಹಾಗಾಗಿ ನಾವು ಮಾಡ್ತಿರೋ ರಾಜಕಾರಣ ಇವೆಲ್ಲ ಎಚ್ಚರಿಸಬೇಕು, ಸಮಾಜವನ್ನ ಸಿದ್ಧ ಮಾಡಬೇಕು. ಪ್ರಾಮಾಣಿಕರು, ಯೋಗ್ಯರು, ದಕ್ಷರು, ವೈಜ್ಞಾನಿಕ ಮನೋಭಾವ ಇರುವಂತವರು, ಸಾಮಾಜಿಕ ಕಾಳಜಿ ಇರುವಂತವರು ಪ್ರತಿನಿಧಿಗಳಾದ್ರೆ ಅವರೊಂದಷ್ಟು ದಾರಿಗಳಾದ್ರೂ ಹುಡುಕ್ತಾರೆ, ನಿಯಮಗಳನ್ನಾದ್ರೂ ರೂಪಿಸ್ತಾರೆ, ಸಮಾಜವನ್ನ ಕಾಪಾಡ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಇದು ಶುರುವಾದ್ರೆ, ಈಗ ಗ್ರೇಟಾ ಥಂಬರ್ಗ್ ಅಂತ ಆಕೆ ಡ್ಯಾನಿಶ್ ಸ್ವೀಡಿಶ್ ಹೆಣ್ಮಗಳು 16 ವರ್ಷಕ್ಕೆಲ್ಲ ಹೋರಾಟ ಶುರು ಮಾಡಿದ್ಲು ಗ್ಲೋಬಲ್ ವಾರ್ಮಿಂಗ್ ವಿರುದ್ಧವಾಗಿ. ಎಲ್ಲಿಂದನಾದ್ರೂ ಒಂದು ಬೆಳಕು ಬರ್ಬೇಕಲ್ವಾ? ಎಲ್ಲಿಂದ? ಆಕೆಯ ಕಾರಣಕ್ಕಾಗಿ ಯುನೈಟೆಡ್ ನೇಷನ್ಸ್ ಅವರು ಇವರು ಒಂದಷ್ಟು ಕ್ಯೂಟೋ ಒಪ್ಪಂದ, ಆ ಒಪ್ಪಂದ, ಈ ಒಪ್ಪಂದ ಅಂತ ಎಲ್ಲ ಬೇರೆ ಬೇರೆ ಕಾರಣಗಳಲ್ಲಿ ನಡೀತು. ಆದ್ರೆ ಅಂತದ್ದಾಗ್ಬೇಕಲ್ಲ. ಇವತ್ತು ನೆನ್ನೆ ಬಜೆಟ್ ಮಾಡಿಸಿದ್ರು ಸಿದ್ದರಾಮಯ್ಯನವರು. ಈ ಸುಸ್ಥಿರ ಬದುಕಿಗೆ ಯಾವ್ದಾದ್ರು ಯೋಚನೆ ಇದೆಯಾ ಅಂತ ನೋಡಿದೆ ನಾನು. ಇಲ್ಲ. ಅಭಿವೃದ್ಧಿ ಅಂದ್ರೆ ಏನು? ಸಿಮೆಂಟ್, ಜಲ್ಲಿ, ಮರಳು, ಕಂಬಿ, ಕಾಂಕ್ರೀಟ್, ಇದು ಅಭಿವೃದ್ಧಿ ಅಂದ್ಕೊಂಡ್ಬಿಟ್ಟು. ಈ ಅಭಿವೃದ್ಧಿ ವಿನಾಶದ ಅಭಿವೃದ್ಧಿ ಬೇಕು ನಮಗೆ. ಆದ್ರೆ ಎಷ್ಟಿರ್ಬೇಕು, ಹೇಗ್ ಬದುಕಬೇಕು? ಮಹಾತ್ಮ ಗಾಂಧೀಜಿಯ ಸರಳ ಬದುಕಿಗೆ ಮನುಷ್ಯ ಹೋಗ್ಲಿಲ್ಲ ಅಂದ್ರೆ ಹೋಗೇ ಹೋಗ್ತಾನೆ. ಆದ್ರೆ ಅಲ್ಲಿ ತನಕ, ಆ ಜ್ಞಾನ ಬರುವ ತನಕ ಅಥವಾ ಅನಿವಾರ್ಯ ಆಗೋ ತನಕ 100 ಕೋಟಿ ಜನ ಸಾಯ್ತಾರೆ ಒಬ್ರಲ್ಲ. ಎಸ್, ಒಂಥರ ಲೈಕ್ ವಿಕಿಪೀಡಿಯಾ ಗ್ಲೋಬಲ್ ವಾರ್ಮಿಂಗ್ ಇಂದ ಹಿಡಿದು ಬೆಂಗಳೂರಿನ GB ಎಲೆಕ್ಷನ್ನು, ಮಂಡ್ಯದ ರಾಜಕಾರಣ, ಮತ್ತೆ ಯಾವ್ಯಾವ ತಹಶೀಲ್ದಾರ್ ಆಫೀಸಲ್ಲಿ ಏನ್ ಕತೆ, ಕಂದಾಯ ಇಲಾಖೆ ವ್ಯವಸ್ಥೆನ ಎಲ್ಲವನ್ನೂ ಹೇಳ್ತಾ ಬಂದ್ರಿ. ಓಕೆ, ಅಗ್ರಿ ವಿತ್ ಯು. ನೀವು ಹೇಳುವಂಥ ವಿಷಯಗಳ ಬಗ್ಗೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಆ ಕಾರಣಕ್ಕೆ ನೀವು ತೋಟಕ್ಕೆ ಕೂತಿದ್ವಿ. ಒಪ್ಪಿಗೆ ಇದ್ರೆ ಮಾತ್ರ ಕೂರ್ತಿಯ ಶಿವ ಅಂತ ಪ್ರಶ್ನೆ ಇಲ್ಲ. ಸೊ ನಮಗೆ ಇಷ್ಟ ಆಗುವಂಥ ವ್ಯಕ್ತಿ ನೀವು ಇಷ್ಟ ಆಗುವಂಥ ಸಿದ್ಧಾಂತಗಳ ಹಿನ್ನೆಲೆ ಹೋರಾಟ ನಿಮ್ಮದು. ಹಾಗಾಗಿ ನಾನು ನಿಮ್ಮ ಬಗ್ಗೆ ಭಾಳ ಖುಷಿ ಇದೆ. ಆ್ಯಂಡ್ ಒಂದು ರಾಜಕೀಯ ಹೋರಾಟ ಅದು ಅನಿವಾರ್ಯತೆ ಇತ್ತು, ಬೇಕಾಗಿತ್ತು ಅಲ್ವಾ? ಗುಡುಗಿದ್ರೆ ಅಲ್ಲೆಲ್ಲ ವಿಧಾನಸೌಧ ನಡಗುತ್ತೆ ಅನ್ನೋ ಸನ್ನಿವೇಶಗಳು ಇದ್ದೇ ಬಿಟ್ಟಿದೆ. ಬಟ್ ಅಧಿಕಾರಿಗಳು ನಡಗ್ತಾ ಇದ್ದಾರೆ. ನೀವು ವಿಧಾನಸೌಧದಲ್ಲಿ ಗುಡುಗಿದರೆ ಇನ್ನೇನು ಇಂಪ್ಲಿಮೆಂಟ್ ಆಗಬೇಕಾಗುತ್ತೆ. ತಳಪ ನಮ್ಮ ರೆಪ್ರೆಸೆಂಟ್ ಮಾಡೋದು ಇದ್ದಾರೆ ಅಂತ. ಬಟ್ ಮುಂದಿನ ಚುನಾವಣೆಯಲ್ಲಿ ನೀವಾಗಲೇ 5 ಚುನಾವಣೆಗಳನ್ನ ಸೋತಿದ್ದೇನೆ ಅಂತ. ಮುಂದಿನ ಚುನಾವಣೆ ತಾವು ಎಲ್ಲಿ ಸ್ಪರ್ಧೆ ಮಾಡ್ತೀರಿ? ಏನು ಕತೆ? ಈಗ ನಾನು ಶಿಗ್ಗಾವಿಯಲ್ಲಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಸೊ ಮುಂದಿನ ಚುನಾವಣೆ ಬಹುಶಃ ನೀವು ಅಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ, ನಾನು ಈ ಸಂದರ್ಭದಲ್ಲಿ ಸ್ವಲ್ಪ ಡಿವೇಟ್ ಆದ್ರೂ, ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಪ್ರಜಾಪ್ರಭುತ್ವದ ಹೆಸರಿನ ಆಡಳಿತ ನಡೀತಾ ಇದೆ. ಇಲ್ಲಿರುವಂತದ್ದು ಆಲಿಗಾರ್ಕಿ ಅಂತ. ಆಲಿಗಾರ್ಕಿ ಅಂದ್ರೆ ಸೀಮಿತ ವ್ಯಕ್ತಿಗಳು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಮಾಡುವ ಆಡಳಿತ. ಇವತ್ತು ರಷ್ಯಾದನ್ನ ಅದನ್ನೇ ಅನ್ನೋದು. ರಷ್ಯಾದಲ್ಲಿ ಸಂವಿಧಾನದಲ್ಲಿ ಅಧ್ಯಕ್ಷ ಆದವನು 2 ಟರ್ಮ್ಗಿಂತ ಜಾಸ್ತಿ ಆಗಬಾರ್ದು ಅಂತ ಪುಟಿನ್ ಆವಾಗ ತಿದ್ದುಪಡಿ ಮಾಡೋದಕ್ಕೆ ಆಗ್ಲಿಲ್ಲ. ಆವಾಗ ಅವನು ಪ್ರಧಾನಿಯಾಗಿ ತನ್ನ ಪಪೆಟ್ ಅನ್ನ ಅಧ್ಯಕ್ಷನಾಗಿ ಮಾಡ್ದ. ಆಮೇಲೆ ಪ್ರಧಾನಿಯಾಗಿ ತಿದ್ದುಪಡಿ ಮಾಡ್ಕೊಂಡು ಟರ್ಮ್ ಲಿಮಿಟ್ಸ್ ಇಲ್ದಂಗೆ ಮಾಡ್ಕೊಂಡು ಮತ್ತೆ ಅಧ್ಯಕ್ಷ ಆದ. ಸೊ ಈ ತರದ ನಾಟಕಗಳನ್ನ ಅಲ್ಲಿ ಆಡಿದ್ರು. ಇವತ್ತಲ್ಲಿ ಬಹುತೇಕ ಆಲಿಗಾರಿಕೆ ಇರುವಂತ ದೇಶಗಳಲ್ಲಿ ರಷ್ಯಾನು ಒಂದು. ಅವರು ಕೆಲವೇ ಜನ ಇಡೀ ದೇಶದ ರಾಜಕೀಯ ಆಡಳಿತವನ್ನ, ರಾಜಕೀಯ ಅಧಿಕಾರವನ್ನು ಹಿಡಿದಿಟ್ಕೊಂಡಿದ್ದಾರೆ.
ನಮ್ಮ ರಾಜ್ಯದಲ್ಲಿಯೂ ಇವತ್ತು ರಾಜಕೀಯ ಅಧಿಕಾರ ಒಂದು 150-200 ಕುಟುಂಬಗಳ ಕೈಯಲ್ಲಿದೆ. ಇದನ್ನ ಮೀರಿ ಯಾರೋ ಅಪರೂಪಕ್ಕೆ ಯಾವ್ಯಾವುದೋ ಕಾರಣದಿಂದಾಗಿ, ಅದು ಜಾತಿ ಇರಬಹುದು ಅಥವಾ ಆಂಟಿ ಇನ್ಕಂಬೆನ್ಸ್ ಇರಬಹುದು, ಬೇರೆ ಬೇರೆ ಕಾರಣದಾಗ ಅಲ್ಲಿ ಇಲ್ಲಿ ಗೆದ್ದು ಬರ್ತಿದ್ದಾರೆ ಹೊರತು 150-200 ಕುಟುಂಬಗಳೇ ಆ ಕುಟುಂಬಗಳಿಂದ ಬಂದಿರೋರೇ ಮುಂದಿನ ದಿನಗಳಲ್ಲಿ 2029 ನಾವು ಮಾರಿದ್ರೆ 28ರಲ್ಲಿ MLAಗಳಾಗುವಂಥದ್ದು. ಯಾಕೆ ಅಂತ ಕೇಳ್ತೀರಾ? ಇವತ್ತು ಚುನಾವಣೆ 50 ಕೋಟಿ 70 ಕೋಟಿ 100 ಕೋಟಿ ತನಕ ಹೋಗ್ಬಿಟ್ಟಿದೆ ಒಂದು MLA. ಅದು ಕ್ಯಾಶಲ್ಲೇ ಬೇಕು. ಅವಾಗ ಕ್ಯಾಶೇ ಬೇಕು, ಬ್ಲಾಕ್ ಮನಿನೇ ಆಗಿರ್ಬೇಕು. ಯಾಕಂದ್ರೆ ನೀವು ಬೇರೆ ತಂದು ಅಷ್ಟು ಕ್ಯಾಶ್ ಕೊಡಕ್ಕಾಗಲ್ಲ, ತೋರ್ಸಿದ್ರೆ ಅದು ಲೆಕ್ಕ ಸಿಗ್ಬಿಡುತ್ತೆ. ಹಾಗಾಗಿ ಕ್ಯಾಶೇ ಬೇಕು, ಬ್ಲಾಕೇ ಬೇಕು. ಇವತ್ತು ಅಷ್ಟು ಕ್ಯಾಶ್ ಬ್ಲಾಕ್ ಯಾರಿಗೆ ಸಿಗ್ತಾ ಇದೆ? ಹಾಲಿ MLAಗಳಿಗೆ ಅಥವಾ ಹಿಂದಿನ MLAಗೆ. ಈಗ 3 ಟರ್ಮ್ ಹಿಂದೆ ಸೋತಿರೋ MLAಗೆ ಕ್ಯಾಂಡಿಡೇಟ್ಗೆ ಏನಾದ್ರೂ ಇಲ್ಲಿ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಅವ್ನು ಗೆಲ್ಲಕ್ ಸಾಧ್ಯನೇ ಇಲ್ಲ. ಹಾಲಿ MLA ವಿರುದ್ಧ, ಹಿಂದಿನ ಟರ್ಮಲ್ ಆಗಿದ್ದ MLA ವಿರುದ್ಧ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಯಾಕಂದ್ರೆ ಅವನ ಹತ್ರ ದುಡ್ಡಿಲ್ಲ. ಅವನೇನೋ ಬೇರೆ ತರದ್ದ ಮಾಡ್ಕೊಂಡಿದ್ರೆ ಆಗ್ಬಹುದೇನೋ. ಇವತ್ತು ಈ ಮಟ್ಟದಲ್ಲಿರುವಾಗ 2ನೇ ಹಂತದ 3ನೇ ಹಂತದ ನಾಯಕತ್ವ ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದೇನೋ ಸಂವಿಧಾನದ ರೆಡ್ ಬುಕ್ ಹಿಡ್ಕೊಂಡು ಓಡಾಡುವಂತಹ ರಾಹುಲ್ ಗಾಂಧಿ ಪಾರ್ಟಿ ಅವರು ಅದೇನೇನೋ ನಾನು ಚಾಯ್ವಾಲಾ ಅಂದ್ಕೊಂಡು ನಾವು ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳ್ಕೊಂಡಂತ ನರೇಂದ್ರ ಮೋದಿಯ ಪಕ್ಷದವರು ಇಬ್ರು ಸೇರಿ ಕರ್ನಾಟಕದಲ್ಲಿ ನಾಶ ಮಾಡಿದ್ದಾರೆ. 2ನೇ ಹಂತದ 3ನೇ ಹಂತದ ನಾಯಕತ್ವ ಬರಬಾರ್ದು ಅಂತ. ಹೆಂಗೆ 2ನೇ ಹಂತದ 3ನೇ ಹಂತದ ನಾಯಕತ್ವ? DK ಶಿವಕುಮಾರ್ ಗೆದ್ದಿದ್ದು ಯಾವ ಎಲೆಕ್ಷನ್? ಫಸ್ಟ್ 1989 ಫಸ್ಟ್ MLA ಕಂಟೆಸ್ಟ್ ಮಾಡಿದ್ದು. 85 ದೇವೇಗೌಡರ ಮೊದಲು ಜಿಲ್ಲಾ ಪಂಚಾಯತ್ ಗ್ಯಾಪ್ ಅಲ್ಲಿ ನಿಮ್ಮದೇ ಕೊಪ್ಪ ಹೋಬಳಿ ಯಾವ ಕ್ಷೇತ್ರದಲ್ಲಿದೆ? ಅವರು ಕನಕ ಸಾತ್ನೂರ್ ಕ್ಷೇತ್ರದಿಂದ 85 ದೇವೇಗೌಡರ ಅಪೋಸಿಟ್ ಕಂಟೆಸ್ಟ್ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಗೆಲ್ತಾರೆ. ಜಿಲ್ಲಾ ಪಂಚಾಯತ್ ಅಲ್ವಾ ನಿಮ್ಮದೇ. ಇವತ್ತು ನಿಮ್ಮನ್ನ ಪ್ರತಿನಿಧಿಸ್ತಿರೋ MLA ಯಾರು? ನಮ್ಮ ಮದ್ದೂರು ತಾಲೂಕು ಉದಯ್ ಅಂತ. ಅಲ್ಲ, ನಿಮ್ದು ಕೊಪ್ಪಾಗ ಇಲ್ಲ, ನಾನು ಬೆಸಗಳ್ಳಿ ಅರ್ಧ ಮದ್ದೂರು ತಾಲೂಕು ಬರುತ್ತೆ, ಅರ್ಧ ನಾಗಮಂಗ್ಲಕ್ಕೆ ಹೋಗುತ್ತೆ. ಕೊಪ್ಪ ಹೋಬಳಿ ಯಾರು ಬರುತ್ತೆ? ನಾಗಮಂಗಲದ MLA ಯಾರು? ಚಲುವರಾಯಸ್ವಾಮಿ. ಅವ್ರು ಗೆದ್ದಿದ್ದು ಯಾವ ಎಲೆಕ್ಷನ್ ಫಸ್ಟ್? ಅವರು 1999 ನನಗೆ ಗೊತ್ತಿದ್ದಂಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಗೆದ್ರು. ಅದಾದ್ಮೇಲೆ MLA ಗೆದ್ರು. ನೋಡಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬೆಂಗಳೂರಿನ ಕಾರ್ಪೊರೇಷನ್ ಅಲ್ಲಿ ಗೆದ್ದವರು ತದನಂತರದಲ್ಲಿ ರಾಜಕೀಯವಾಗಿ ಬೆಳೀತಾ ಒಂದಷ್ಟು ಜನಸಂಪರ್ಕ ಸಾಧಿಸ್ತಾ, ಒಳ್ಳೆ ಕೆಲಸಗಳನ್ನ ಮಾಡ್ತಾ, ಜನಪ್ರೀತಿಯನ್ನು ಗಳಿಸ್ತಾ ಹಾಲಿ MLAಗಳಿಗೆ ಚಾಲೆಂಜ್ ಮಾಡುವಂತ ಸ್ಥಿತಿಗೆ ಬರ್ತಿದ್ರು. ಅಥವಾ ಹಾಲಿ MLA ಸತ್ ಮೇಲೇನೋ ಅದು ಇನ್ನೊಂದೇನೋ ಆದ್ಮೇಲೇನೋ ಅವನ ಸ್ಥಾನವನ್ನ ತುಂಬೋದಿಕ್ಕೆ ಒಂದಷ್ಟು ಅನುಭವದ ಮೂಲಕ ಬರ್ತಾ ಇದ್ರು. ಅದು ಅದ್ಭುತವಾದ ಮಾಡೆಲ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಂದ ಮೇಲ್ಮಟ್ಟಕ್ಕೆ ಹೋಗುವಂಥದ್ದು. 5 ವರ್ಷ ಆಯ್ತಲ್ಲ, ಈಗ 10 ವರ್ಷ ಆಗ್ಬಿಡ್ತು. ಚುನಾವಣೆ 10 ವರ್ಷ ಆಯ್ತು, ಗ್ಯಾಪ್ ಆಗಿ 5 ವರ್ಷ ಆಗ್ಬಿಡ್ತಲ್ವಾ? ಚುನಾವಣೆಗಳಾಗದೆ 5 ವರ್ಷ ಆಯ್ತು ಅಂದ್ರೆ 10 ವರ್ಷದಿಂದ ಗೆದ್ದಿರೋರು ಇವತ್ತು ಅವರು ಯಾವ ಲೆಕ್ಕಕ್ಕೂ ಇಲ್ಲ. ಯಾವ ZP ಮೆಂಬರ್, ಹಳೆ ZP ಮೆಂಬರ್ಗೆ ಇವತ್ತು ಯಾವ ಬೆಲೆನೂ ಇಲ್ಲ. ಯಾಕಂದ್ರೆ ಅವ್ನು ZP ಮೆಂಬರ್ ಮುಗಿದೋಗಿ 5 ವರ್ಷ ಆಗ್ಬಿಡ್ತಲ್ಲ. ಬೆಂಗಳೂರಿನ ಕಾರ್ಪೊರೇಟ್ಗಳು ಈ 25 ವರ್ಷದಲ್ಲಿ ಕಾರ್ಪೊರೇಟರ್ ಆಗಿ MLA ಆಗಿರೋರು ಇಬ್ರೆ. ಬಸವರಾಜು ಅಲ್ಲ, ಮುನ್ರತ್ನ, ಸಿ.ಕೆ. ರಾಮಮೂರ್ತಿ ಅದ್ಯಾವುದೋ ಒಂದು ಅಡ್ಡೆಟ್ ಮೇಲೆ. ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರ್ಗೋಗಿ ಇಲ್ಲ ಆಗ್ಲಿಲ್ಲ. ಅದು ಪೂರ್ಣಿಮಾ ಶ್ರೀನಿವಾಸ್ ಅಲ್ಲ, ಅವರಪ್ಪ ಅಲ್ಲ, ಆಕೆ ಕೂಡ ಕಾರ್ಪೊರೇಟರ್ ಆಗಿದ್ರು. ಅದೇ ಅವ್ರ ಕುಟುಂಬ ರಾಜಕಾರಣ, ಕುಟುಂಬ ರಾಜಕಾರಣ. ಹಾಗಾಗಿ ಕಾರ್ಪೊರೇಟರ್ಗಳಾಗಿ ಇವತ್ತು ಎಲೆಕ್ಷನ್ ನಲ್ಲಿ ರಿಪ್ಲೇಸ್ ಮಾಡಬೇಕು ಅಂತ ಈಗ ಕಾಂಗ್ರೆಸ್ MLA ಇದ್ದಾನೆ. BJP ಕಾರ್ಪೊರೇಟರ್ ಗೆದ್ದು ಬಂದ್ರೆ ಅವನೊಂದಷ್ಟು ಕೆಲಸ ಮಾಡಿದ್ರೆ ಅವನು BJP ಟಿಕೆಟ್ ತಗೊಂಡ್ ಬಂದಿಲ್ಲ ಅವಕಾಶ ಇರ್ತಿತ್ತು. ಇವತ್ತಿದೆಯಾ? ಇವತ್ತು ಬೆಂಗಳೂರಲ್ಲಿ ಹಿಂದೆ ಯಾವನ್ ಸೋತಿದ್ದಾನೋ BJPಯಿಂದ ಅವನು ಕಾಂಗ್ರೆಸ್ MLA ಇರೋ ಜಾಗದಲ್ಲಿ ನಿಲ್ಬೇಕು. ಕಾಂಗ್ರೆಸ್ MLAಗೆ ಎಲ್ಲಿ ನಿಂತಿದ್ದಾನೋ ಅವನಿಗೆ BJPಯಿಂದ ಸೋತಿರೋನು MLA ಆಗ್ಬೇಕು ಅಷ್ಟೇ ಹೊರತು ಕಾರ್ಪೊರೇಟರ್ಗಳು ಯಾರಾದ್ರೂ ಅವರ ಪಕ್ಷದ MLA ಇಲ್ಲದಿರುವಂತಹ ಕ್ಷೇತ್ರದಲ್ಲಿ ನನಗೂ ಟಿಕೆಟ್ ಬೇಕು ಅನ್ನೋದಕ್ಕೆ ಕಾರ್ಪೊರೇಟರ್ಗಳು ಎಲ್ಲಾದ್ರೂ ಇದಾರಾ? ಬಲಿಷ್ಠ ಇದಾರಾ? ಇದು 2ನೇ ಹಂತದ 3ನೇ ಹಂತದ ನಾಯಕತ್ವವನ್ನು ಸರ್ವನಾಶ ಮಾಡಿ ಕೇವಲ ಕುಟುಂಬ ರಾಜಕಾರಣ, MLA, ಅವನ ಹೆಂಡತಿ, ಅವನ ಪ್ರಿಯತಮೆ, ಅವನ ಪ್ರಿಯತಮ ಅಥವಾ ಅವಳ ಪ್ರಿಯತಮ ಇದಾರಲ್ಲ ನಮ್ಮ ಕರ್ನಾಟಕದ ಕೆಲವೊಂದು MLAಗಳ ಹತ್ರ ಗಂಡಸರು ಹೋಗೋದಿಕ್ಕಾಗೋದಿಲ್ಲ, ಅವ್ರನ್ನು ಬೆಡ್ರೂಮ್ ಕರೀತಾರೆ. ಈ ತರ ಹಲ್ಕಾ ವ್ಯವಸ್ಥೆ ಆಗ್ಬಿಟ್ಟಿದೆ ನಮ್ಮದು. ಏನು 2ನೇ ಹಂತದ 3ನೇ ಹಂತದ ರಾಜಕಾರಣವನ್ನ, ನಾಯಕತ್ವವನ್ನ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥಿತವಾಗಿ BJP, JDS, ಕಾಂಗ್ರೆಸ್ 3 ಪಕ್ಷಗಳು ಕೊಂದಿವೆ. ಇದು ದೊಡ್ಡ ಜನದ್ರೋಹ. ಹಾಗಾಗಿನೇ ಇವತ್ತು ಆಗ್ಲೇ ಹೇಳಿದಾಗೆ ನಾನು 50 ಕೋಟಿ 70 ಕೋಟಿ ಯಾರ ಹತ್ರ ಇದೆ? ಇಲ್ಲದೆ ಇದ್ದಿದ್ರು ಯಾವನೋ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿನೋ ಕಾರ್ಪೊರೇಟರ್ ಆಗಿರೋ ಒಳ್ಳೆ ಕೆಲಸ ಮಾಡಿರೋನು ಸವಾಲ್ ಹಾಕ್ಬೋದಿತ್ತಲ್ಲ. ನಾನು ಕೆಲಸ ಮಾಡಿದೀನಪ್ಪ, ನಾನು ಯೋಗ್ಯತೆ ಗೊತ್ತಿದೆ, ನಾನು ದುಡ್ಡು ಕೊಡ್ತೀನಿ, ನಾನು ಅಷ್ಟು ಕೊಡಕ್ ಆಗೋದಿಲ್ಲ ಅಥವಾ ನಾನು ಕೊಡೋದೇ ಇಲ್ಲ, ಗೆಲ್ಸಿರೋಣ, ನೀವು ನನ್ನ ನೋಡಿದ್ದೀರಾ, ನಾನು ಮಾಡಿದ್ದೀನಿ,
ಗೆಲ್ಸಂತ ಕೇಳ್ಬೋದಿತ್ತಲ್ಲ ಕೈ ಮುಗಿದು. ಆ ಪರಿಸ್ಥಿತಿ ಇಲ್ದಂಗ್ ಮಾಡ್ಬಿಟ್ಟಿದಾರಲ್ವಾ. ನಾನು ನರೇಂದ್ರ ಮೋದಿಗೆ ಮತ್ತು ರಾಹುಲ್ ಗಾಂಧಿಗೆ ವಿಚಾರವಾಗಿ ಪತ್ರ ಬರೀಬೇಕು ಅಂತಿದ್ದೀನಿ. ನೀವು 2ನೇ ಹಂತದ 3ನೇ ಹಂತದ ನಿಮ್ಮ ಪಕ್ಷಗಳ ಇದರಲ್ಲಿ ಕರ್ನಾಟಕದಲ್ಲಿರುವಂತವ್ರು ಈ ತರ ಮಾಡಿ ಜನದ್ರೋಹ ಮಾಡಿದ್ದಾರೆ. ನೀವು ರಾಹುಲ್ ಗಾಂಧಿ ಅವರಂತೂ ನಿಮ್ಮ ತಂದೆಯವರು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಏನು ಆವತ್ತು ರಾಮಕೃಷ್ಣ ಹೆಗಡೆ ಅವರ ಕಾಲದ ವಿಚಾರವನ್ನ ಅವ್ರು ತೆಗೆದುಕೊಂಡು ಹೋಗಿ ದೇಶಾದ್ಯಂತ ಮಾಡಿದ್ರು. ಆದ್ರೆ ನಿಮ್ಮ ಪಕ್ಷದವರ ಯೋಗ್ಯತೆ ಕರ್ನಾಟಕದಲ್ಲಿ ಹೀಗಿದೆ ನೋಡಿ, ಬಂದು 3 ವರ್ಷ ಆಯ್ತು, ಇಲ್ಲಿ ತನಕ ಲೋಕಲ್ ಬಾಡಿ ಸೆಲೆಕ್ಷನ್ ಮಾಡಿಲ್ಲ. ಬೇರೆ ಪಕ್ಷಗಳ MLA ಜೊತೆ ಸೇರ್ಕೊಂಡು ಇವರಿಗೆ ಕಾಂಪಿಟೇಷನ್ ಇಲ್ದಂಗೆ ಮಾಡಿದ್ದಾರೆ. ಮತ್ತೆ ಇವ್ರು ನೆಗೆದು ಬಿದ್ದ ಮೇಲೆ MLAಗಳು ಮತ್ತೆ ಅವ್ರ ಮನೆಯವರಿಗೆ ಸಿಗಬೇಕು. ಯಾಕಂದ್ರೆ ಅವ್ರ ಮನೆ ಹತ್ರನೇ ಇವತ್ತು ಬ್ಲಾಕ್ ಮನಿ ಇರುವಂತದ್ದು. ಅವ್ರ ಮನೆಯವರಿಗೆ ಟಿಕೆಟ್ ಒಬ್ಬ ರೆಡಿ ಇರ್ತಾನೆ. ಇನ್ನು ಪ್ರಜಾಪ್ರಭುತ್ವ ಎಲ್ಲಿದೆ ನಮ್ಮ ದೇಶದಲ್ಲಿ? ಹಾಗಾಗಿ ಈ ಸವಾಲು ರಾಜ್ಯದ ಜನರ ಮುಂದೆ ಇದೆ, ನಮ್ಮ ಮುಂದೆನೂ ಇದೆ. ಮತ್ತೆ ನಾವು ಯಾವುದೇ ಕ್ಷೇತ್ರದಲ್ಲಾಗಲಿ ಅಕ್ರಮ ಅಪರಾಧ ಮಾಡಿ ನಾವು ಗೆಲ್ಲಬಾರದು ಅನ್ನೋದು ನಮ್ಮ ಸಿದ್ಧಾಂತ. ಎಲ್ಲ ಅವಕಾಶ ಇದೆ. ಮತ್ತೆ ಈ ದೊಡ್ಡ ವಿಚಾರ ಇಟ್ಕೊಂಡು ನಾವು ಏನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿರೋದು, ಇಂಥ ದೊಡ್ಡ ಸವಾಲುಗಳನ್ನ ಇಟ್ಕೊಂಡು ಏನಾಗುತ್ತೋ ಗೊತ್ತಿಲ್ಲ. ಜನ ಬದಲಾಗದೆ ನೋಡಿ, 4.5 ಕೋಟಿ ಲಕ್ಷ ನಮ್ಮ ರಾಜ್ಯದ ಬಜೆಟ್ ಈ ವರ್ಷ. ಹೌದು, ಸುಮಾರು $50 ಬಿಲಿಯನ್ ದೊಡ್ಡ ಸಂಪದ್ಭರಿತವಾದ ರಾಜ್ಯ ನಮ್ಮದು. ಆದರೆ ಈ ರಾಜ್ಯದಲ್ಲಿ ಇವತ್ತಿಗೂ ಅಸಮಾನತೆ ಇದೆ, ಸರಿಯಾಗಿ ಆಡಳಿತ ಸಿಗ್ತಾ ಇಲ್ಲ. ಪ್ರಜಾಪ್ರಭುತ್ವ ಬಂದು ಇಷ್ಟು ವರ್ಷಗಳಾಯ್ತು, ನಮ್ಮ ರಾಜ್ಯದಲ್ಲಿ ಇಷ್ಟು ಜನ ಇವರಿದ್ದಾರೆ, ಏನು ಅಕ್ಷರಸ್ಥರು ವಿದ್ಯಾವಂತರಿದ್ದಾರೆ. ಸರ್ಕಾರಿ ಕಚೇರಿಗೆ ಹೋಗಿ ತಮ್ಮ ನ್ಯಾಯಬದ್ಧವಾದ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ಪುಕ್ಕಳ ತರ ಹೆದರ್ತಿದ್ದೀವಿ ನಾವಂದ್ರೆ. ನಾವೇನು ಪ್ರಜಾಪ್ರಭುತ್ವದ ನಾಗರಿಕರಾಗೋದಕ್ಕೆ ಅರ್ಹರಾಗಿದ್ದೀವ? ನಾವೇ ತೆರಿಗೆ ಕಟ್ತೀವಿ. ನಮ್ಮ ತೆರಿಗೆ ಹಣದಲ್ಲಿ ಸಂಬಳದಲ್ಲಿ ಕೂಲಿಗಿರೋ ನಾವು ಸರ್ಕಾರಿ ಅಧಿಕಾರಿ. ಅವನ್ನ ನೋಡಿ ನಾವು ನಮ್ಮ ಏನು ವಿಕಾಸವಾದದಲ್ಲಿ ಕಳೆದುಕೊಂಡಂತಹ ಕಲ್ಪಿತ ಮಾಡಿಕೊಂಡು ಬಾಲವನ್ನು ತೊಡೆಸೋದಲ್ಲಿ ಇಟ್ಕೊಂಡು ಬಂದ್ರೆ ಇದಕ್ಕಿಂತ ಪುಕ್ಕಳ್ತನ ಇದೆಯಾ? ಹಾಗಾಗಿ ಇದು ಒಂದು ವಿಶೇಷವಾದ ಸಂದರ್ಭ. ಆದರೆ ಈ ಸಂದರ್ಭದಲ್ಲಿ KRS ಪಕ್ಷ ಒಂದು ಬೇರೆ ರೀತಿಯ ಒಂದು ಚಳುವಳಿ ಮಾಡ್ತಾ ಇದೆ. ಆ ಚಳುವಳಿಗೆ ಜನ ಬೆಂಬಲಿಸಿದ್ರೆ ಈ ಆಲಿಗಾರಿಕೆ ಅನ್ನೋದು ಹೋಗಿ 2ನೇ ಹಂತದ 3ನೇ ಹಂತದ ನಾಯಕತ್ವ ರಾಜ್ಯಾದ್ಯಂತ ಹುಟ್ಟುತ್ತೆ. ಬೇರೆ ಪಕ್ಷಗಳಲ್ಲೂ ಬರುತ್ತೆ. ಚಾಲೆಂಜ್ ಮಾಡ್ತಾರೆ ಅವರು. ಯಾಕಂದ್ರೆ ಹಣ ಹೆಂಡ ಹಂಚದೆ ಅಕ್ರಮ ಮಾಡದೆ KRS ಪಕ್ಷದವ್ರು ಅಲ್ಲಿ ಇಲ್ಲಿ 1, 2, 3 ಗೆದ್ರು ಅಂದ್ರೆ ಬೇರೆ ಪಕ್ಷದಲ್ಲೂ ನಾವು ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಗೆಲ್ಬಹುದು. ಯಾವಾಗ ಒಂದು ದೆಹಲಿ ಚುನಾವಣೆಯನ್ನು ನೋಡ್ತಿರ್ತೀನಿ, ಕ್ರಾಂತಿ ಆಯ್ತಲ್ಲ. ನಂದೇ 56 ಇಂಚಿನ ಇದೆ ನರೇಂದ್ರ ಮೋದಿಯ ಪಾರ್ಟಿಗೆ 70 3 MLA. 15 ವರ್ಷ ದೆಹಲಿನ ಆಳ್ವಿಕೆ ಮಾಡಿದಂತ ಶೀಲಾ ದೀಕ್ಷಿತ್ನ ಕಾಂಗ್ರೆಸ್ಗೆ 0. 67 ಶಾಸಕರನ್ನ ಆಪ್ಗೆ ಕೊಟ್ಟಂತ ಜನ ದೆಹಲಿಯವರು. ಹಾಗಾಗಿ ಆ ರೀತಿಯ ವಿಚಾರಗಳನ್ನ ಅಳವಡಿಸಿಕೊಳ್ಳುವಂತ ಕೆಪಾಸಿಟಿ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಜನರಿಗಿದೆ. ಅದ್ರ ಬಗ್ಗೆ ನಂಬಿಕೆ ಇದೆ. ರವಿಕೃಷ್ಣ ರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ ಅಂತ? ನಮ್ಮದು ಪಕ್ಷದ ಪ್ರಣಾಳಿಕೆಗಳು ಹಲವಾರಿದೆ. ಇಲ್ಲಿ ಏನು ಲೋಕಾಯುಕ್ತವನ್ನು ಬಲಪಡಿಸಬೇಕು, ಭ್ರಷ್ಟಾಚಾರವನ್ನು ನಿಲ್ಲಿಸ್ಬೇಕು, ಅವೆಲ್ಲ ಬಹಳ ಸುಲಭ. ನಮಗೇನು ತುಂಬ ಕಷ್ಟ ಇಲ್ಲ. ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋಷ್ಟೊತ್ತಿಗೆ ಅಧಿಕಾರಿಗಳು ಬದಲಾಗಿರ್ತಾರೆ. ನನಗೆ ಆ ವಿಶ್ವಾಸ ಇದೆ. ಬದಲಾದ ಅಧಿಕಾರಿಗಳು ಬದಲಾಗಿದ್ದಾರೆ ಅನ್ನೋಷ್ಟೊತ್ತಿಗೆ ನಮ್ಮ ಪಕ್ಷ ಗೆಲ್ಲುವಂತ ಸ್ಥಿತಿ ಬರುತ್ತೆ. ನಮ್ಮ ಪಕ್ಷ ಗೆಲ್ಲುತ್ತೆ ಅಂದ್ರೆ ಭ್ರಷ್ಟಾಚಾರನು ಅಲ್ಲಿ ಆಟೋಮೆಟಿಕ್. ಪಕ್ಷ ಕಟ್ಟಿದ 1 ವರ್ಷದಲ್ಲಿ ಅಧಿಕಾರ ಗದ್ದಿಗೆ ಏರಿದಂಥದ್ದು ಅರವಿಂದ್ ಕೇಜ್ರಿವಾಲ್ ಆಪಲ್ಲಿ. ಅದೊಂದು ದೊಡ್ಡ ಹೋರಾಟ. ಅದರಿಂದ ಬಹಳ ದೊಡ್ಡ ಹೋರಾಟ ಇತ್ತು, ಜನ ಬೆಂಬಲ ಇತ್ತು. ನಾನು ಬೇರೆ ಪಕ್ಷದಲ್ಲಿದ್ರು ಅದು ಡೊನೇಷನ್ ಕೊಟ್ಟಿದ್ದೆ. ಡೊನೇಷನ್ ಕೊಡಿ ಅಂತ ಹೇಳಿದ್ದೆ. ಕೇವಲ ಅವ್ರಿಗೆ 20 ಕೋಟಿ ದುಡ್ಡು ಬೇಕಾಗಿತ್ತು 2013ರಲ್ಲಿ ಚುನಾವಣೆ ನಡೆಸೋದಕ್ಕೆ. ಇನ್ನೂ ಎಲೆಕ್ಷನ್ ವಾರ ಇದೆ ಅನ್ನೋವಾಗ್ಲೇ ಅಷ್ಟು ದುಡ್ಡು ಜನ ಕೊಟ್ಬಿಟ್ರು. ಅವರು ಡೊನೇಷನ್ ತಗೊಳ್ಳೋದನ್ನೇ ನಿಲ್ಲಿಸ್ಬಿಟ್ರು. ಹಾಗಾಗಿ ಆ ಥರ ದೊಡ್ಡ ಬೆಂಬಲ ಬಂತು. ಈ ಕರ್ನಾಟಕ ರಾಷ್ಟ್ರ ಸಮಿತಿ ಕೂಡ ಜನಗಳಿಗೆ ಹೌದು ಸಹಾಯ ಮತ್ತೆ ಈ ಫಂಡು ಈ ರಿಲೇಟೆಡ್ ಎಲ್ಲ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದೀವಿ. ಈಗ ನಮಗೆ ಪ್ರತಿ ತಿಂಗಳು ಸರಾಸರಿಯಾಗಿ 2 ರಿಂದ 3 ಲಕ್ಷ ರೂಪಾಯಿ ನಮ್ಮ ಖರ್ಚು ವೆಚ್ಚಗಳಿಗೆ ಪಕ್ಷ ನಡೆಸೋದಕ್ಕೆ ಬೇಕಾದಷ್ಟನ್ನ ನಮ್ಮ ಸದಸ್ಯತ್ವ ಶುಲ್ಕ ಮತ್ತು ದೇಣಿಗೆಯಲ್ಲಿ ತಗೊಳ್ತಾ ಇದ್ವಿ. ಇಡೀ ದೇಶದಲ್ಲಿ ಪ್ರತಿ ತಿಂಗಳು KRS ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರತಿ ತಿಂಗಳು ನಮ್ಮ ಆಯವ್ಯಯದ ಖರ್ಚುಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ರಾಜ್ಯ ಕರ್ನಾಟಕ. ಇಲ್ಲಿರುವಷ್ಟು ಭಾಷಾ ವೈವಿಧ್ಯ, ಭೌಗೋಳಿಕ ವೈವಿಧ್ಯ ನನಗೆ ಗೊತ್ತಿದ್ದಂಗೆ ಬೇರೆ ಯಾವ ರಾಜ್ಯದಲ್ಲಿಲ್ಲ. ನಾನು ದೇಶಾದ್ಯಂತ ನೋಡಿದ್ದೀನಿ. ಇಲ್ಲಿ ಕನ್ನಡ, ತುಳು, ಕೊಡವ, ಹವ್ಯಕ ಭಾಷೆ, ಬ್ಯಾರಿ, ಏನದು ಹವ್ಯಕ ಅಕಾಡೆಮಿ ಮಾಡಿದ್ದಾರೆ ಈಗ. ಆಮೇಲೆ ಅರೆ ಭಾಷೆ, ಹೀಗೆ ಭಾಷೆಗಳಲ್ಲೇ ಎಷ್ಟು ವೈವಿಧ್ಯ ಇದೆ. ಮತ್ತೆ ಬಾರ್ಡರ್ ಅಲ್ಲಿ ತಮಿಳು ಮಾತಾಡುವಂತ ಕನ್ನಡಿಗರು, ತೆಲುಗು ಮಾತಾಡುವಂತ ಕನ್ನಡಿಗರು, ಮರಾಠಿ ಮಾತಾಡುವಂತ ಕನ್ನಡಿಗರು, ಕೊಂಕಣಿ ಅದೊಂದು ದೊಡ್ಡ ಇದು. ಕೊಂಕಣಿನೂ ಅಷ್ಟೇ. ಕೊಂಕಣಿ ಮಲಯಾಳಂ ಕಡಿಮೆ ಹಾಗೆ ನೋಡಿದ್ರೆ. ಆದ್ರೆ ಕೊಂಕಣಿ ಅಂತೂ ಅಲ್ಲಿಂದ ಹಿಡಿದು ಕಾರವಾರದಿಂದ ಹಿಡಿದು ಇಲ್ಲಿ ತನಕನೂ ಇದೆ. ಇಷ್ಟೆಲ್ಲ ಭಾಷಾ ವೈವಿಧ್ಯ, ಊಟದಲ್ಲಿ ವೈವಿಧ್ಯ, ಕರಾವಳಿ, ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ, ಈ ಕಡೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದಂಥ ಜಿಲ್ಲೆಗಳೇ ಒಂದು ರೀತಿ, ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇದ್ದಂಥ ಜಿಲ್ಲೆಗಳದೇ ಒಂದು ರೀತಿಯ ಆಡಳಿತ ಪದ್ಧತಿ. ಅಲ್ಲಿ
ಗುಂಟೆ ಅನ್ನೋದಿಲ್ಲ, ಮಂಗಳೂರಲ್ಲಿ ಸೆಂಟ್ ಅಂತಾರೆ, ನಮ್ ಕಡೆ ಗುಂಟೆ ಅಂತೀವಿ, ಗುಂಟೆ ನಮ್ಮಲ್ಲಿ. ಅಲ್ಲಿ ಎಕರೆ ಅಂತಾರೆ, ಅಲ್ಲಿ ಬೇರೆ ಇನ್ನೇನೋ ಅಂತಾರೆ. ಹಾಗಾಗಿ ನಾನಾ ತರಹದ ವೈವಿಧ್ಯತೆ ಇರುವಂತದ್ದು. ಅದೇ ಸಂದರ್ಭದಲ್ಲಿ ಜಾತಿ ರಾಜಕಾರಣನೂ ಇದೆ. ಜಾತಿ ರಾಜಕಾರಣ ತುಂಬಾ ಕೆಟ್ಟ ರೀತಿಲಿದೆ. ನಮ್ಮ ಜಾತಿಯವನು ಏನೇ ತಪ್ಪು ಮಾಡಿದ್ರು ಇವತ್ತಿನ ನಮ್ಮ ಲೀಡ್ರು, ನಾವು ಅದನ್ನ ಇನ್ನು ವಿರೋಧಿಸಬಾರ್ದು. ಬೇರೆಯವನ್ ನಮ್ಮ ಜಾತಿಯವನ್ನ ಯಾವನಾದ್ರು ಪ್ರಶ್ನೆ ಮಾಡ್ಬಿಟ್ರೆ ನಿಮ್ ಜಾತಿಯವ್ನು ಮಾಡಿಲ್ವಾ, ಅವ್ನ್ ಸಾಚನಾ, ಅಲ್ಲಿ ತನಕ ನಾವು ಬೈತಿರ್ತೀವಿ. ಈ ತರಹದ್ದಿದೆ. ಆಮೇಲೆ ಹಣದ ಪ್ರಭಾವ ಇದೆ ಕೆಲವೊಂದ್ ಕಡೆ. ಈಗ ನಮ್ಮ ಮದ್ದೂರಲ್ಲಿ 3 ಜನ ನಿಲ್ಲೋದು ಒಕ್ಲಿಗ್ರೆ, ಅಲ್ಲಿ ಹೆಂಗಾಗತ್ತೆ ಅಂತ. ಅಲ್ಲಿ ಒಕ್ಕಲಿಗರಲ್ಲಿ ಇವತ್ತೇನಿದೆ, ಬಹುತೇಕವಾಗಿ ಮೊದಲಿನ ಸ್ವಲ್ಪ JDS-ಗೆ ಒಂದ್ ರೀತಿ, JDS ಅನ್ನೋದು ನಮ್ಮ ಪಕ್ಷ ಅಂತ. ಆದ್ರೆ ಅದೇ ಇದ್ರಲ್ಲಿನೇ ಕಾಂಗ್ರೆಸ್ ಎಷ್ಟೋ ಸಲ ಗೆದ್ದಿರ್ಲಿಲ್ವಾ, ಈಗ ಅಲ್ಲಿ MLA ಕಾಂಗ್ರೆಸ್. ಆದ್ರೆ ಅಲ್ಲಿ JDS-ಗೆ ಒಂದು ಬಹುತೇಕ ಒಕ್ಕಲಿಗರು ಇವತ್ತಿಗೂ JDS-ಗೆ ವೋಟ್ ಹಾಕ್ತಿದ್ದಾರೆ. ಮತ್ತೆ ಕಾಂಗ್ರೆಸ್ ಹೆಂಗ್ ಗೆಲ್ತಾ ಇತ್ತು, ಒಂದ್ ಸ್ವಲ್ಪ ಭಾಗ ಒಕ್ಕಲಿಗರು, ಇನ್ ಸ್ವಲ್ಪ ಭಾಗ ಅಲ್ಪಸಂಖ್ಯಾತರು, ಮತ್ತೆ ಹಿಂದುಳಿದ ವರ್ಗಗಳು, ಅಹಿಂದ ವರ್ಗ. ಈ ಅಹಿಂದ ವರ್ಗ ಮತ್ತು ಒಂದು 20-25% ಒಕ್ಕಲಿಗರು ಹಾಕಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ. 90% ಒಕ್ಕಲಿಗರು ಒಂದೇ ಸಲ ತೀರ್ಮಾನ ಮಾಡ್ಕೊಂಡು ಸ್ವಲ್ಪ ಅಹಿಂದ ವರ್ಗದಲ್ಲೂ ಡಿವೈಡ್ ಆಯ್ತು ಅಂದ್ರೆ JDS ಗೆಲ್ಲುತ್ತೆ. ತುಂಬಾ ಸರಳವಾದ ಇದಲ್ಲೂ. ಆದ್ರೆ ಜಾತಿವಾದಿಗಳಲ್ಲ, ಅವ್ರಿಗೇನೋ ಒಂದು ಪ್ರೀತಿ. ಯಾಕಂದ್ರೆ ನಾವು ನೋಡಿದೀವಲ್ವ, ಎಲ್ಲ ಒಕ್ಕಲಿಗರು ಬೆಲ್ಟ್, ಲಿಂಗಾಯತರ ಬೆಲ್ಟ್ ಎಲ್ಲ. ಜಾತಿವಾದ ಅನ್ನೋದು ಏನೋ ಒಂದು ಅಂಶ. ಅದಕ್ಕಿಂತ ಮೀರಿದ್ದು ಅವ್ರು ಯಾವುದೋ ಒಬ್ಬನ ಲೀಡ್ರು ಅಂತ ತಮ್ಮ ಇದನ್ನ ಅವರಲ್ಲಿ ಅಭಿವ್ಯಕ್ತ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅದೊಂದು ಪ್ರೀತಿ ಇರುತ್ತೆ. ಅವರು ನಿತ್ಯ ಈಗ ಇನ್ನೊಂದು 10-20 ವರ್ಷ ಹೋಗ್ಲಿ ಬಹುತೇಕ ಕುಟುಂಬಗಳಲ್ಲಿ ಅಂತರ್ಜಾತಿ ವಿವಾಹಗಳಾಗಿರುತ್ತೆ ಅಲ್ವಾ. ಅಂತರ್ಜಾತಿ ಜಾತಿ ಫೀಲಿಂಗು ಒಂದು 30-40 ದಾಟಿರೋರ್ಗಿದೆ. 20-30 ಈಗ ನಿಮ್ಮದೇ ಜಿಲ್ಲೆನಲ್ಲಿ ನಾನು ಗೊತ್ತಿರೋ ಹಾಗೆ 35 ವರ್ಷ ಆಗದೆ ಇದ್ರು ಮದುವೆ ಆಗದೆ ಇರೋರಿದೆ. ಈಗ ನಮ್ಮ ಜಿಲ್ಲೆ, ನಾನು ಕರ್ನಾಟಕ ಟಿವಿಯಿಂದ ಮಂಡ್ಯದಲ್ಲಿ ರಂಗೋಲಿ ಸ್ಪರ್ಧೆಗಳು ಮಾಡಿ ಶಿವಣ್ಣ, ನೀನು ಒಂದು 5 ಕಾರ್ಯಕ್ರಮ ಅಂಶ ಇಟ್ಕೋ. ಒಂದು, ರೈತರು ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಇನ್ನೊಂದು, ಮದುವೆ ಆಗಕ್ಕೆ ಹೆಣ್ಣು ಸಿಗ್ತಾ ಇಲ್ಲ. ಹೌದು, ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ಬೇಕು. ಹಿಂಗ 5 ಅಂಶ ಇಟ್ಕೊಂಡು ಒಂದು ಆರೋಗ್ಯಕರ ಚರ್ಚೆ ಮಾಡೋಣ ಶಿವಣ್ಣ, ಅದೊಂದು ಕಾರ್ಯಕ್ರಮ ಮಾಡುವ ಅಂತ ನಮ್ ಜನಗಳು ಅದನ್ನ ಕೇಳಿದ್ರು. ಅಂಡ್ ಎರಡನೇದು, 2000ನೇ ಇಸ್ವಿಯಲ್ಲಿ ಊರಲ್ಲಿ 90 ಜನ ಊರಲ್ಲಿರೋ 10 ಜನ ಹುಡುಗರು ಬೆಂಗಳೂರು ಕೆಲಸ ಮಾಡೋರು, ಬಾರಲ್ಲೋ ಹೋಟ್ಲಲ್ಲೋ ಅಲ್ಲೆಲ್ಲೋ ಕೆಲಸ ಬರೋರು. 90 ಜನ ಊರಲ್ಲಿರೋರು ವ್ಯವಸಾಯ ಮಾಡ್ತಾರೆ. ಈಗ 10 ಜನ ಮಾತ್ರ ಊರವ್ರೆ, 90 ಜನ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಅಲ್ಲೋ ಸೆಕ್ಯೂರಿಟಿ ಗಾರ್ಡ್ ಆಗೋ, ಕ್ಯಾಬ್ ಓಡಿಸ್ಕೊಂಡು ಮತ್ತೊಂದು ಮಗದೊಂದ ಮಾಡ್ತಾವ ನಮ್ ಜನ. ಇದು ಯಾವ್ದು ಇವಾಗ ಬಂದಿದೆಯಲ್ಲ, ರ್ಯಾಪಿಡೋ ಓಡಿಸ್ಕೊಂಡು ಟೂ ವೀಲರ್ ತಂದ್ಬಿಡ್ತಾರೆ, 15 ದಿವಸ ಇಲ್ಲಿ ಇದ್ಕೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ ಇದ್ರೆ ಹೆಣ್ ಕೊಡ್ತೀವಿ, ಊರ್ಲಿದ್ರೆ ಕೊಡಲ್ಲ ಅಂತ. ಆಮೇಲೆ ಅದನ್ನ ಬದಲಾಯಿಸಕ್ ನಾವೇನೋ ಮಾಡ್ಬೇಕಾ, ಮನಸ್ಥಿತಿ ಬದಲಾಯಿಸ್ಬೇಕು. ಸರ್ಕಾರಗಳು ಬದಲಾಯಿಸ್ತವೆ ವ್ಯವಸ್ಥೆ ಅನ್ನೋದು ಸುಳ್ಳು. ಹೌದು, ಇದನ್ನ ಜನರ ಮನಸ್ಥಿತಿ ಬದಲಾಗಬೇಕು. ಇವೆಲ್ಲ ದೊಡ್ಡ ಸಮಸ್ಯೆ. ನಾನು ಇನ್ನೊಂದು, ಚುನಾವಣಾ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಿದ್ದೆ, ಹಿಂಗೆ ಹೋಗ್ತಿರ್ತೀವಿ. ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಒಂದು ಪಾರ್ಟಿ ಕಟ್ಕೊಂಡು ದೊಡ್ಡದಾಗೋರು, ಚುನಾವಣಾ ಚಾಣಕ್ಯ ಎಲ್ಲ ಬರೋದು. ತಾನೇ ಚುನಾವಣೆ ಸ್ಪರ್ಧೆ ಮಾಡಿದಾಗ ಪಾರ್ಟಿ ಮಾಡಿದಾಗ ಫೇಲ್ ಆಗ್ಬಿಟ್ರು. ಏನನ್ಸುತ್ತೆ, ಒಂದ್ ಕಡೆ ಆಮ್ ಆದ್ಮಿ ಪಾರ್ಟಿ ದೆಹಲಿ ಗೆಲುವು, ನಂತರದ ಪಂಜಾಬ್ ಗೆಲುವು, ನಂತರ ಪ್ರಶಾಂತ್ ಕಿಶೋರ್ 2014ರಿಂದ ನರೇಂದ್ರ ಮೋದಿ ಗೆಲ್ಸಿದ್ರು, ಅವ್ರು ಗೆಲ್ಸಿದ್ರು, ಇವ್ರು ಗೆಲ್ಸಿದ್ರು, ಹಿಂಗಾಯ್ತು ಹಂಗಾಯ್ತು ಎಲ್ಲ ಬಂತು. ಪ್ರಶಾಂತ್ ಕಿಶೋರ್ ನಾವು ಒಂದೇ ದೋಣಿಲಿ, ಅಂದ್ರೆ ಒಂದೇ ತರದಲ್ಲಿ ದೋಣಿಲಿ ನಡೀತಿದೀವಿ, ಒಂದೇ ತರಹದ ದೋಣಿಲಿ. ಆಮ್ ಆದ್ಮಿ ಪಾರ್ಟಿದೇ ದೋಣಿ ಬೇರೆ, ಅದು ವಿಶೇಷವಾದ ದೋಣಿ. ಇಡೀ ದೇಶಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಭಾರತ. ಆಮ್ ಆದ್ಮಿ ಪಾರ್ಟಿಗೆ ಡೆಲ್ಲಿ ವೋಟರ್ಸ್ ವೋಟ್ ಹಾಕಿದ್ರು, ಆದ್ರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮನಸ್ಥಿತಿ ಇದ್ದಂತ ಜನ ಬೆಂಬಲಿಸಿದ್ರು. ಅಮೆರಿಕದಿಂದ, ಇಂಗ್ಲೆಂಡ್, ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ರು ಎಲ್ಲ ಬಂದ್ರು, ಪಕ್ಷಾತೀತವಾಗಿ ಬೆಂಬಲಿಸಿದ್ರು ಇಂಥದ್ದೊಂದು ಬೇಕು ಅಂತೇಳಿ. ಅದೊಂದು ಸಂಚಲನಾತ್ಮಕವಾದ, ಚಾರಿತ್ರಿಕವಾದ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಸಂದರ್ಭದಲ್ಲಿ ಹುಟ್ಟಿದಂತ ಪಾರ್ಟಿ. ಇವತ್ತು ನೋಡಿ, 35 ವರ್ಷ ಇರೋ ಇವತ್ತು ನೇಪಾಳ ಪ್ರೈಮ್ ಮಿನಿಸ್ಟರ್, ರ್ಯಾಪರ್, ಒಂದು ಹಾಡು ಹಾಡ್ತಿದ್ದವನು, ಕಮಿಡಿಯನ್ ತರ, ಕರ್ನಾಟಕಕ್ಕೆ ಕನೆಕ್ಟ್ ಇರುವಂತ ವ್ಯಕ್ತಿ. ಗೊತ್ತಿಲ್ಲ, ಆ ವಿಚಾರ ಗೊತ್ತಿಲ್ಲ. ಆದ್ರೆ ಹಾಗೆ ಯಾವ್ದೋ ಒಂದ್ ಸಂದರ್ಭದಲ್ಲಿ ಅವು ಒನ್ ಟೈಮ್ ವಂಡರ್ ತರಕ್ಕೂ ಆಗುತ್ತೆ. ಆದ್ರೆ ಪ್ರಶಾಂತ್ ಕಿಶೋರ್ ಇತ್ತೀಚೆಗೆ ನಾವು ಅರವಿಂದ್ ಕೇಜ್ರಿವಾಲ್ ಈ ಚುನಾವಣೆ ಕಳೆದ 10 ವರ್ಷ 15 ವರ್ಷ ಜರ್ನಿ ನೋಡೋದ, ಅಸ್ಸಾಂ ಗಣ ಪರಿಷತ್ ಅಸ್ಸಾಮಲ್ಲಿ, ಹೌದು, ಅದಕ್ಕಿಂತ ಹಿಂದೆ ಅದು ಅಷ್ಟೇ ರಾತ್ರೋರಾತ್ರಿ ಉದ್ಭವ ಆದಂತ ಪಾರ್ಟಿ ಆದಂತ ಲೆಕ್ಕಾಚಾರಗಳು. ನಾನು ಇವೆಲ್ಲ ಶೀಘ್ರ ಆದಾಗ ಆ ಕರ್ನಾಟಕದ ಜನಕ್ಕೆ ಆ ತರದಕ್ಕೆ ಸಾಧ್ಯ ಏನಾದ್ರು ಆಗ್ಬೇಕು ಅಂದ್ರೆ ನಾವೊಂದಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಒಟ್ಟಾರೆ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಜನರ ಮನಸ್ಥಿತಿ ನಿರ್ಮಾಣ ಆಗ್ಬೇಕು, ಮತ್ತೆ ಅವರು ವಿರೋಧ ಮಾಡೋದನ್ನ ಶುರು ಮಾಡಬೇಕು ಅಂತ. ಕರ್ನಾಟಕದಲ್ಲಿ ನೋಡಿ, ಮೊನ್ನೆ ಸುಮ್ನೆ ಹಾಗೆ ನೋಡ್ತಾ ಇರ್ತಾರೆ, ಯಾವ್ದೋ ಒಂದು MLA ಮಗಳದ ಮದುವೆ, ಅವ್ರ ಮನೆ ಹೆಣ್ಮಕ್ಳು ಹಾಕೊಂಡಿರೋ ಆಭರಣಗಳು, ಆಮೇಲೆ ಇರಾನ್ ಮೇಲೆ ಈಗ ಖೊಮೇನಿ ಹತ್ಯೆ ಆದ್ಮೇಲೆ ದುಬೈಯಲ್ಲಿ ಸಿಕ್ಕಾಕೊಂಡಿದ್ದಂಥವ್ರು ಎಷ್ಟು ಜನ MLAಗಳು, ಎಷ್ಟು ಜನ ರಾಜಕಾರಣಿಗಳು, ಇವ್ರಿಗೆಲ್ಲ ಏನ್ ದುಬೈಲ್ ಕೆಲಸ?
ಇವ್ರಿಗೆಲ್ಲ ಇಲ್ಲಿಂದ ಬಂತು ದುಡ್ಡು ಇಷ್ಟು ಐಷಾರಾಮಿ ಜೀವನ ಮಾಡೋದಕ್ಕೆ. ಎಲ್ಲ ಜನ ಗಮನಿಸಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಎದ್ದೇಳ್ತಾರೆ. ಅವ್ರೇನಾದ್ರು ಎದ್ದೇಳಿದ್ರೆ 28ರ ಮೊದಲೇ ನಮ್ಮ ಪಕ್ಷಕ್ಕೆ ಅವಕಾಶ ಇದೆ. ಎದ್ದೇಳ್ಸೋ ಕೆಲಸ ಮಾಡ್ತಿದ್ದೀರಾ? ನಾವು ಅಂದ್ರೆ ಹಿಂಸೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ನಾನು ಅದ್ರಲ್ಲಿ ರಾಜಿ ಇಲ್ಲ. ಅಹಿಂಸಾತ್ಮಕವಾದ ಹೋರಾಟ ನಮ್ದು. ಆದ್ರೆ ಈಗ ಬಾಂಗ್ಲಾದಲ್ಲಿ ಯಾರು ಎಬ್ಬಿಸಿದ್ರು, ಶ್ರೀಲಂಕಾದಲ್ಲಿ ಯಾರು ಎಬ್ಬಿಸಿದ್ರು, ಅಥವಾ ನೇಪಾಳದಲ್ಲಿ ಯಾರು ಎಬ್ಬಿಸಿದ್ರು, ಡೆಲ್ಲಿನಲ್ಲಿ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಯಾರು ಎಬ್ಬಿಸಿದ್ರು? ಒಂದು ಸಣ್ಣ ಘಟನೆ ಸಾಕು, ಯಾವುದೋ ಒಂದು ಕಿಡಿ. ಇದು ಯಾಕಂದ್ರೆ ಇವತ್ತು ಎಲ್ಲ ಕಡೆ ಪೆಟ್ರೋಲ್ ಸುರಿದು ಇಟ್ಬಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು. ಕಿಡಿ ಯಾರೋ ಒಂದು ಯಾವುದೋ ಒಂದು ಪ್ರಕರಣ, ಯಾವುದೋ ಒಂದು MLA ಮಗನೋ ಅಥವಾ ಮಿನಿಸ್ಟರ್ ಮಗನೋ ಅಥವಾ ಇನ್ಯಾವನೋ ತುಂಬ ದಬ್ಬಾಳಿಕೆಯಿಂದ ನಡ್ಕೊಂಡ್ಬಿಟ್ಟ ರಾಜ್ಯಾದ್ಯಂತ ಜನ ಎದ್ಬಿಡ್ತಾರೆ. ಇವೆಲ್ಲ ಗಮನಿಸ್ತಾ ಇದ್ದಾರೆ. ಇವತ್ತು ಕಷ್ಟ ಪಡ್ತಿರುವಂತಹ ಉದ್ಯೋಗ ಸಿಗದೆ ಸಣ್ಣ ಪುಟ್ಟ ಅವ್ರ ಯೋಗ್ಯತೆಗೆ ಮೀರಿ ತುಂಬಾ ಕಡಿಮೆ ಇರುವಂತ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬೆಂಗಳೂರಲ್ಲಿ ಆಟೋ ಓಡಿಸ್ತಿರುವಂಥವ್ರು ಇದ್ದಾರೆ. ಸ್ವಿಗ್ಗಿಲಿ 2 ವೀಲರ್ ಓಡಿಸ್ಕೊಂಡು ಡೆಲಿವರಿ ಮಾಡ್ತಿದ್ದಾರೆ ಅಂಥವ್ರು. ಅವ್ರಿಗೆಲ್ಲ ಹೊಟ್ಟೆ ಉರಿತಾ ಇಲ್ವಾ? ಇವತ್ತು ಧಾರವಾಡದಲ್ಲಿ ದೊಡ್ಡ ಹೋರಾಟ, ಧಾರವಾಡದಲ್ಲಿ ನೋಡಿ 3-4 ಸಾವಿರ ಜನ ಸೇರೋದಕ್ಕೇನೆ ಸರ್ಕಾರ ಗಡಗಡ ನಡಗ್ಬಿಡ್ತು. ಇವಾಗ ನಾವು ಅಷ್ಟು ರಿಕ್ರೂಟ್ ಮಾಡ್ತೀವಿ, ಇಷ್ಟು ರಿಕ್ರೂಟ್ ಮಾಡ್ತೀವಿ ಅಂತಿದ್ದಾರೆ, ಕೇವಲ 10-15 ಸಾವಿರ ಜನಕ್ಕೆ. ಅದೇ ಬೆಂಗಳೂರಲ್ಲಿ ಒಂದು 50,000 ಜನ ಸೇರ್ಬಿಟ್ರೆ ಬದಲಾಗುತ್ತೆ. ಇಡೀ ವ್ಯವಸ್ಥೆನ ಪತ್ರಗುಟ್ಟು ಬಿಡುತ್ತೆ, ಬದಲಾಗುತ್ತೆ. ಅಂತ ಸಮಯಕ್ಕೆ ಕಾಂತ್ ಕುಮಾರ್ ಸಂದರ್ಶನ ಮಾಡಿದೆ, ಪೊಲೀಸರ ಮೇಲೆ ಅಲ್ಲೇ ಮಾಡಿ FIR ಹಾಕಿತ್ತು. ಅಂದ್ರೆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಇವೆಲ್ಲ ಆಗ್ತಿರುತ್ತೆ. ಬಟ್ ವಿಚಿತ್ರ ನೋಡಿ, ಆ ಪ್ರಕರಣದಲ್ಲಿ ಪೊಲೀಸ್ ಅಷ್ಟೆಲ್ಲ ಮಾಡಿದ್ರು ಅಲ್ಲಿನ ಪೊಲೀಸ್ ಕಮಿಷನರ್ ಬಹಳ ಚಾಣಾಕ್ಷ ಬುದ್ಧಿವಂತ, ಪೊಲೀಸರಿಗೆ ಮಾತೃ ಹೃದಯ ಇರಬೇಕು. ಈ ಡೈಲಾಗ್ಗಳು ಹಿಂದೆ ಯಾವತ್ತಾರು ಬರ್ತಿದ್ವಾ? ಇಲ್ಲ. ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಲೋಕಾಯುಕ್ತ ಮುತ್ತಿಗೆ ಅಂತ ಒಂದು ಕಾರ್ಯಕ್ರಮ ಹಾಕೊಂಡ್ವಿ. ಆವತ್ತು ಪೊಲೀಸರಿಗೆ ನಾವು ಒಂದು 100 ಜನ, ಒಂದು 700-800 ಜನ ಸೇರಿದ್ವಿ. ಪೊಲೀಸರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನಾವು ದಯವಿಟ್ಟು ಬಿಡಿ ಅಂತ ಕೇಳಿದ್ವಿ. ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು. ಅದಾದ ಒಂದು 10 ದಿವಸಕ್ಕೇನೆ ಇಡೀ ಫ್ರೀಡಂ ಪಾರ್ಕ್ನ ಕವರ್ ಮಾಡೋದಕ್ಕೆ ಬೇಕಾಗಿರೋ ಗಿಲ್ಸ್ ಅದೇನು ಸ್ಪೈಕ್ಸ್ ಮುಳ್ಳಿಂದಿರೋದು ಜೊತೆಗೆ ಇದು ಏನು ದೊಡ್ಡ ಗೇಟ್ಗಳೆಲ್ಲ ಬಂದ್ಬಿಟ್ಟು ಭಯ ಹುಟ್ಟುಬಿಡ್ತು ಪೊಲೀಸರಿಗೆ. ವಿಧಾನಸೌಧ ದೂರ ಇಲ್ಲ, 5,000 ಜನ ಇವತ್ತು KRS ಪಕ್ಷದವ್ರು ಏನಾದ್ರು ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದ್ರು ಅಂದ್ರೆ ನಾವು ಬೇಕಾಗಿರ್ಲಿ ಬೇಡದೇ ಇರಲಿ ಇಡೀ ಮಾಧ್ಯಮ ಅಲ್ಲಿರುತ್ತೆ. ಆ ಥರ ಪರಿಸ್ಥಿತಿ ಇದೆ. ಯಾಕಂದ್ರೆ ಅಂತ ಎಕ್ಸ್ಪ್ಲೋಸಿವ್ ಆಗುವಂತ ವಿಚಾರಗಳು ನಮ್ವಿವೆ. ಅದನ್ನ ನಾವಲ್ಲದೆ ಬೇರೆ ಯಾರೇ ಮಾಡಿದ್ರು ಅದಾಗುತ್ತೆ. ಹಾಗಾಗಿ ಯಾವುದೋ ಒಂದು, ನಾನು ಅಧಿಕಾರಿಗಳಿಗೆ ಅದಕ್ಕೇನೆ ಇವತ್ತಿನ ಸಂದರ್ಭದ ರಾಜಕಾರಣಿ ಹೇಳೋದು, ಹಿಂಸೆ ಆದಾಗ ಕೇವಲ ದುಷ್ಟರೇ ಸಾಯ್ತಾರೆ ಅಂತಿಲ್ಲ. ಎಷ್ಟೋ ಮನೆಗಳ ನಂದಾದೀಪಗಳು ಹಾರು ಹೋಗುತ್ತೆ, ಬಡವರ ಮನೆಗಳ ಮಕ್ಕಳು ಹೋಗ್ಬಿಡ್ತಾರೆ. ಹಾಗಾಗಿ ನನಗೆ ಅವರು ದುಷ್ಟರು ಸಾಯಿಲ್ಲ ಅನ್ನೋದಿಲ್ಲ. ನಾನು ಕುವೆಂಪು ವಿಚಾರದಲ್ಲಿ ಆದರ್ಶದಲ್ಲಿ ನಂಬಿಕೆ ಇಟ್ಟನು, ಪಾಪಿಗೂ ಉದ್ಧಾರ ಮಿಗುದು ಸೃಷ್ಟಿಯ ಮಹದ್ವ್ಯೂಹ ರಚನೆಗಳಂತ. ಕ್ಷಮೆ ಇಲ್ಲದೆ, ದಯ ಇಲ್ಲದ ಧರ್ಮ ಅದ್ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳಿರುವಾಗ, ಕ್ಷಮೆ ಇಲ್ಲದಿದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನಿದೆ. ಹಾಗಾಗಿ ಆದರೆ ಇವರನ್ನು ಬದಲಾಗಲಿ, ಪರಿವರ್ತನೆ ಆಗಲಿ ಅಂತ ಬಯಸ್ತೀವಿ. ಆದರೆ ಬೆಂಕಿ ಹತ್ತಿದಾಗ ಅದು ಬೆಂಕಿ ಕಾಡ್ಗಿಚ್ಚು, ನೀವು ನೋಡಿರ್ಬೋದು, ಕ್ಷಮೆನೇ ಇಲ್ಲ ಅದಕ್ಕೆ. ಆದರೆ ಬಡವ್ರಿಗೂ ಇಲ್ಲ, ಶ್ರೀಮಂತರಿಗೂ ಇಲ್ಲ, ಬಲಿದ್ರಿಗೂ ಇಲ್ಲ. ಎಚ್ಚರವಾಗಿರಿ. ನಿಮ್ಮ ಮಾಜಿ ಪ್ರಧಾನಿ ಹೆಂಡತಿಗೆ ಬೆಂಕಿ ಹಚ್ಚಿಕೊಂಡ್ರು ನೇಪಾಳದಲ್ಲಿ, ಹಾಲಿ ಅರ್ಥ ಸಚಿವನನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರು ನೇಪಾಳದಲ್ಲಿ. ಇಲ್ಲೇನಾದ್ರು ಆ ತರಕ್ಕಾಯ್ತು ಅಂದ್ರೆ ನೀವು ಕಟ್ಕೊಂಡಿರೋ ಯಾವ ಕೋಟೆ ಕೊತ್ತಲ ಯಾವೂ ಇಲ್ಲ. ಯಾಕಂದ್ರೆ ಪೊಲೀಸರು ಕೈ ಎತ್ತೋದು, ಪೊಲೀಸರು ಇಂತಹ ಸಂದರ್ಭದಲ್ಲಿ ಅವರು ಕೈ ಚೆಲ್ಲಲೇಬೇಕಾಗುತ್ತಿಲ್ಲ ಅಂದ್ರೆ ಅವ್ರನ್ನೂ ಕೊಂದಾಕ್ಬಿಡ್ತಾರೆ. ಸೈನ್ಯ ಅಂತೂ ಒಳನಾಡಿನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಾನೂನಿನ ಪ್ರಕಾರ ನುಗ್ಸೋದಿಕ್ಕಾಗೋದಿಲ್ಲ. ಯುವಕರು ತಲೆ ಕೆಟ್ಟರೆ ಏನ್ ಬೇಕಾದ್ರೂ ಆಗ್ಬಿಡ್ಬಹುದು. ಆಗಿದೆ, ನಮ್ಮ ಕಣ್ಮುಂದಿನ ಆಗಿದೆ. ಅದಕ್ಕೆ ಮಾನ ಮರ್ಯಾದೆಯಿಂದ ಬದುಕ್ರಯ್ಯ, ಸ್ವಲ್ಪ ಸರಳವಾಗಿ ಬದುಕ್ರಯ್ಯ. ನೀವು ಅಕ್ರಮವಾಗಿ ಸಂಪಾದನೆ ಮಾಡಿರೋ ಐಷಾರಾಮಿ ಇದನ್ನ, ಅನ್ಯಾಯದ ಸಂಪತ್ತನ್ನ ಪ್ರಪಂಚಕ್ಕೆಲ್ಲ ಪ್ರದರ್ಶನ ಮಾಡ್ಕೊಂಡು ಜನ ನಿಮ್ಮ ಬಗ್ಗೆ ತಿರಸ್ಕಾರ ಮೂಡೋ ಹಾಗೆ, ಕೋಪ, ಅಸಹನೆ, ದ್ವೇಷ ಮೂಡೋ ಹಾಗೆ ಬದುಕ್ಬೇಡ್ರಯ್ಯ. ಸಾರ್ವಜನಿಕರಿಗೆ, ಜನರಿಗೆ ಮರ್ಯಾದೆ ಕೊಟ್ಟು ರಾಜಕಾರಣ ಮಾಡ್ರಯ್ಯ. ಇಲ್ಲ ಅಂದ್ರೆ ಏನ್ ಕಾದಿದೆಯೋ ಗೊತ್ತಿಲ್ಲ. ಅಲ್ಲಿ 28ರ ಒಳಗಡೆ ಇದೇನಾದ್ರು ಆಯ್ತು ಅಂದ್ರೆ 28ಕ್ಕೆ ಜನ ನಮ್ಮನ್ನ ಬಲವಂತವಾಗಿ ಕರ್ಕೊಂಡೋಗಿ ವಿಧಾನಸೌಧದಲ್ಲಿ ಕೂರಿಸ್ತಾರೆ.